ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕಾಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಕೆಇಯಿಂದ ವಿವಿಧ ಇಲಾಖೆಗಳ ಹುದ್ದೆಗಳ ಸಂಬಂಧಪಟ್ಟಂತೆ ಜನವರಿ 10 ಮತ್ತು 12ರಂದು ನಡೆಯಬೇಕಿದ್ದ ಎಕ್ಸಾಮು ಮುಂದೆ ಪೋಸ್ಟ್ಪಾಂಡ್ ಆಗಿದೆ. ಅದು ಯಾವ್ಯಾವ ಹುದ್ದೆಯಪ್ಪ ಅಂತಂದರೆ ಕಿರಿಯ ಅಧಿಕಾರಿಗಳು ಮತ್ತು ಮಾರುಕಟ್ಟೆ ಮೇಲ್ವಿಚಾರಕರು. ಈ ಎರಡು ಹುದ್ದೆಯ ಡೇಟನ್ನು ಪೋಸ್ಟ್ಪಾಂಡ್ ಮಾಡಲಾಗಿದೆ. ಮೊದಲು ಕೆಇಯಿಂದ ಹೊರಡಿಸಲಾದ ನೋಟಿಫಿಕೇಷನ್ನಲ್ಲಿ 10 ಮತ್ತು 12ರಂದು ಎಕ್ಸಾಮ್ ನಡೆಯಲಾಗುತ್ತದೆ ಎಂದು ತಿಳಿಸಲಾಗಿತ್ತು. ಆದರೆ ಈಗ ಹೊಸ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಕೆಇಎದವರು. 10 ಮತ್ತು 12 ಈ ಡೇಟಿಗೆ ನಡೆಯಬೇಕಿದ್ದ ಎಕ್ಸಾಮು ಯಾವ ಡೇಟಿಗೆ ನಡೆಯುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗಾಗಲೇ ತಿಳಿಸಿದ ಹಾಗೆ ಕೆಇಎದವರು ಈ ನೋಟಿಫಿಕೇಶನ್ ಬಿಡೋಕ್ಕಿಂತ ಮುಂಚೆ ಮೊದಲೊಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಆ ನೋಟಿಫಿಕೇಶನ್ದಲ್ಲಿ 10 ಮತ್ತು 12ರಂದು ಎಕ್ಸಾಮ್ ನಡೀತದೆ ಅಂತ ಹೇಳಿದರು. ಆದರೆ ಕೆಲವು ಕಾರಣಗಳಿಂದಾಗಿ ಕೆಇಎದವರು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಇವಾಗ HKದವ್ರದ್ದು ವಿವಿಧ ಹುದ್ದೆಗಳಲ್ಲಿ ಎಷ್ಟನೇ ತಾರೀಕಿಗೆ ಎಕ್ಸಾಮ್ ನಡೀತೈತಿ ಈ ನೋಟಿಫಿಕೇಶನ್ ನೋಡ್ಕೊತ ಹೋಗೋಣಂತ ಒನ್ ಬೈ ಒನ್ನು ಎಲ್ಲ ತಿಳಿಸ್ಕೊತ ಹೋಗ್ತೀನಿ. ಇವಾಗ ನೋಡ್ಬೋದು ನೀವು ಇಲ್ಲಿ ಪರಿಶಿಷ್ಟ ವೇಳಾಪಟ್ಟಿ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ಅಫಿಷಿಯಲ್ ಒಂದು ನೋಟಿಫಿಕೇಶನ್ ಓಪನ್ ಆಗ್ತೈತೆ. ಈ ಅಫಿಷಿಯಲ್ ನೋಟಿಫಿಕೇಶನ್ದಲ್ಲಿ ಏನೇನು ಐತಿಯಪ್ಪ ಅಂತಂದರೆ ತಿಳಿಸ್ತೀನಿ ನೋಡ್ರಿ ಇವಾಗ ಒನ್ ಬೈ ಒನ್ನು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ವಿವಿಧ ಇಲಾಖೆಯ ಅಥವಾ ಮಂಡಳಿಗಳ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಂಬಂಧಿಸಿದ ವೇಳಾಪಟ್ಟಿ ಆಗಿರ್ತೈತಿ. ಇದು ನೋಡ್ಬೋದು ನೀವು ಇಲ್ಲಿ ಅವರು ಯಾವ ಡೇಟಿಗೆ ನೋಟಿಫಿಕೇಶನ್ನು ಹೊರಗಡೆ ಜಾರಿಗೆ ಮಾಡ್ಯಾರಪ್ಪ ಅಂತಂದ್ರೆ 26/12ರಂದು ನೋಟಿಫಿಕೇಶನ್ ಜಾರಿ ಆಗೈತಿ. ಇಲ್ಲಿ ಒನ್ ಬೈ ಒನ್ ನೋಡ್ಕೊತ ಹೋಗ್ಬೋದು. ಈಗೆಲ್ಲ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ದಿನಾಂಕ 19/11/2025ರಂದು ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕರ ಹುದ್ದೆಗಳಿಗೆ ದಿನಾಂಕ 10/1/2026ರಂದು ಮತ್ತು ಕಿರಿಯ ಅಧಿಕಾರಿಗಳಿಗೆ ಉತ್ಪಾದನೆ ನಿರ್ವಹಣೆಗಳಿಗೆ ಅಂದರೆ ಕಿರಿಯ ಅಧಿಕಾರಿಗಳಿಗೆ ದಿನಾಂಕ 12/1/2026ರಂದು ವೇಳಾಪಟ್ಟಿ ನಿಗದಿ ಮಾಡಲಾಗಿತ್ತು. ಆದರೆ ಇವಾಗ ಈ ನೋಟಿಫಿಕೇಶನ್ ಪ್ರಕಾರ ಯಾವ ಡೇಟಿಗೆ ಎಕ್ಸಾಮ್ ಐತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ದಿನಾಂಕ, ಇಲ್ಲಿ ಇಲಾಖೆ ಹೆಸರಿರ್ತೈತಿ ನೋಡ್ಕೋರಿ, ಹುದ್ದೆಯ ಪದನಾಮ, ಪರೀಕ್ಷೆ ಯಾವುದು, ಸಮಯ, ಗರಿಷ್ಠ ಅಂಕಗಳು ಎಷ್ಟಿರ್ತೈತಿ ಎಲ್ಲ ಒನ್ ಬೈ ಒನ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನೋಡ್ಬೋದು ಇವಾಗ 10-12ನೇ ತಾರೀಕಿಗೆ ಎಕ್ಸಾಮ್ ಇತ್ತಲ್ಲ ಅದನ್ನು ಪೋಸ್ಟ್ಪೋಂಡ್ ಆಗಿ 18/1/2026ಕ್ಕೆ ಪೋಸ್ಟ್ಪೋಂಡ್ ಆಗೈತಿ. ಇಲ್ಲಿ ನೋಡ್ಬೋದು ನೀವು ಅವ್ರ ಅಫಿಷಿಯಲ್ ನೋಟಿಫಿಕೇಶನ್ದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು ಹೇಳಿದ್ದಾರೆ. ಆದರೆ ತಾಂತ್ರಿಕ ಕಾರಣದಿಂದ ಎಕ್ಸಾಮನ್ನು ಈ ಕೆಳಕಂಡ ವೇಳಾಪಟ್ಟಿಯಂತೆ ಪರೀಕ್ಷಿಸಲಾಗಿದ್ದು, ಉಳಿದಂತೆ ದಿನಾಂಕ 19/11 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಇವಾಗ 10 ಮತ್ತು 12ನೇ ತಾರೀಕಿನಲ್ಲಿ ಏನು ಎಕ್ಸಾಮ್ ಇತ್ತು ಅದಷ್ಟೇ ಪೋಸ್ಟ್ಪೋಂಡ್ ಆಗೈತಿ. ಅದೇ ರೀತಿ ನೆಕ್ಸ್ಟ್ 19ನೇ ತಾರೀಕಿಗೆ ಏನು ಎಕ್ಸಾಮ್ ಇತ್ತಲ್ಲ ಅದೇನು ಪೋಸ್ಟ್ಪೋಂಡ್ ಆಗಿಲ್ಲ, ಇದೇ ಟೈಮಿಗೆ ಇರುತ್ತೆ. ಅದೇ ರೀತಿಯಾಗಿ ಇವಾಗ ನೋಡ್ಬೋದು ಯಾವ ರೀತಿ ವೇಳಾಪಟ್ಟಿ ಅದಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಇವಾಗ 18/1/2026ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗ್ತೈತೆ. ಈ ಎಕ್ಸಾಮ್ ಬರೀಲಿಕ್ಕೆ ಕಾಲಾವಕಾಶ ಎಷ್ಟಿರ್ತೈತಿ, ಮಾರ್ಕ್ಸ್ ಎಷ್ಟಿರ್ತೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ಬೆಳಿಗ್ಗೆ 10:00 ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 12:30 ಗಂಟೆ ಮಟ್ಟ ಇರ್ತೈತಿ. ಅದೇ ರೀತಿಯಾಗಿ ಮತ್ತೆ ಎರಡನೇ ಶಿಫ್ಟ್ 2:30ಲಿಂದ ಹಿಡಿದು ಮತ್ತೆ 4:30 ಮಟ್ಟ ಎಕ್ಸಾಮ್ ಇರ್ತೈತಿ. ಇದೆಲ್ಲ ಗರಿಷ್ಠ ಅಂಕಗಳು ಎಷ್ಟಿರ್ತೈತಪ್ಪ ಅಂತಂದ್ರೆ 100 ಅಂಕಗಳದ್ದು ಇರ್ತೈತೆ. ಈ 100 ಅಂಕಗಳಿಗಾಗಿ ನೀವು ಉತ್ತರಿಸ್ಬೇಕಾಗ್ತೈತಿ. ಅದೇ ರೀತಿಯಾಗಿ ನೀವು ಎಕ್ಸಾಮ್ ಹೋಗ್ಬೇಕಪ್ಪ ಅಂತಂದ್ರೆ 2 ಗಂಟೆಗಳ ಮುಂಚಿತವಾಗಿ ಹೋಗಿರ್ಬೇಕಾಗತ್ತೈತಿ. ನೀವು ಇಲ್ಲಿ ನೋಡ್ಬೋದು ಮೆನ್ಷನ್ ಮಾಡ್ಯಾರ, 2 ಗಂಟೆಗಳ ಮುಂಚಿತವಾಗಿ ಪರೀಕ್ಷೆ ಕೇಂದ್ರಗಳಿಗೆ ಹಾಜರಾಗಿರ್ಬೇಕಾಗ್ತೈತಿ ನೀವು. ಮತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ಬೋದು ನೀವು ಎರಡನೇದು ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ಉತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಅದೇ ರೀತಿಯಾಗಿ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷವನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತ ಶೇಡ್ ಮಾಡುವುದಿದ್ದರೆ ಪ್ರಶ್ನೆಗೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಇವೆಲ್ಲ ನಿಯಮಗಳನ್ನು ಒನ್ ಬೈ ಒನ್ ಓದ್ಕೊಂತವ್ರಿ ನೀವು. ಓದಿಕೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತಪ್ಪ ಅಂತಂದ್ರೆ ಹಂಗೆ ಹೋಗ್ಬೇಡ್ರಿ, ಹೋಗಿತ್ತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ರೀತಿಯ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತೈತಿ. ಅದೇ ರೀತಿಯಾಗಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ.